ಈಗಿಲ್ಲೇ ಕಳ್ಳತನದಲ್ಲಿ ನುಸುಳಿ ಹೋಗ್ತಿದ್ದ ಮಲ್ಲಪ್ಪ ಶೆಟ್ಟಿ ಇಷ್ಟು ಬೇಗ ಎಲ್ಲಿ ಮಾಯವಾದ? ಮಲ್ಲಪ್ಪ, ನೀನು ಎಲ್ಲಿಯೇ ಇರು, ಈ ರುದ್ರಪ್ಪ ನಾಯಕನ ಕೈಗೆ ನೀನು ಸಿಗಲೇಬೇಕು. ಆ ರಾಯಣ್ಣ, ನಾನು ಥ್ಯಾಕ್ರೆ ಸಾಹೇಬ್ರ ಬಂಗ್ಲೆ ಬಳಿ ವೇಷಧಾರಿಯಾಗಿ ಸಂಚರಿಸುತ್ತೇನೆ. ಅಲ್ಲಿಗೆ ಆತ ಬರಲೇಬೇಕು. ನಾಯಕರೇ, ಆ ಮಲ್ಲಪ್ಪ ಶೆಟ್ಟಿ ಗೋಸುಂಬಿ ಜಾತಿಯವ. ನೀವು ಮೈಯೆಲ್ಲ ಕಣ್ಣಾಗಿರೋದು ಯೋಗ್ಯ ಅಂತ ನನಗನಿಸ್ತೈತಿ. ರಾಯಣ್ಣ, ನಿನ್ನಂಥ ಕೆಚ್ಚದೆಯ ವೀರರನ್ನು ಪಡೆದ ಕಿತ್ತೂರ ಮಾತೆ ಧನ್ಯಳು. ನಾನಂತೂ ಛಲ ತೊಟ್ಟಿದ್ದೇನೆ, ಅದರಿಂದ ಏನೇ ಆದರೂ ಹಿಂದೆ ಸರಿಯಲಾರೆ. ಇಂದೇಕೆ ನನ್ನ ಮನಸ್ಸಿನಲ್ಲಿ ಕೆಟ್ಟ ಕಲ್ಪನಾ ಚಿತ್ರಗಳು ಮೂಡುತ್ತಿವೆ? ಸಾವು, ನೋವು, ಕಲ್ಪನೆ ಮಾಡುತ್ತಾ ಅಧೀರ್ನಾಗುವೇಕೆ ರುದ್ರ? ರುದ್ರನಾಗು, ಪ್ರಳಯ ರುದ್ರನಾಗು. ರಾಯಣ್ಣ, ನನಗೊಂದು ವಚನ ಕೊಡುವಿಯಾ? ಈ ದಿವಸ ಹಿಂಗ್ಯಾಕೆ ಮಾತಾಡಕತ್ತೀರಿ? ಹೇಳ್ರಿ, ನನ್ನ ಮೇಲೆ ವಿಶ್ವಾಸ ಇಡ್ರಿ. ರಾಯಣ್ಣ, ಯಾವ ಕಾಲಕ್ಕೂ ಎಂಥ ಕಠಿಣ ಪರಿಸ್ಥಿತಿ ನಿನಗೆ ಬಂದರೂ ತಾಯಿ ಚೆನ್ನಮ್ಮನವರನ್ನ ನಿನ್ನ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಕಾಯಬೇಕು. ಒಂದು ವೇಳೆ ನನ್ನಿಂದ ಮಲ್ಲಪ್ಪ ಶೆಟ್ಟಿಯನ್ನು ಸೆರೆ ಹಿಡಿಯಲಾಗದಿದ್ದರೆ ಆ ಕಾರ್ಯವನ್ನ ನೀನು ಪೂರ್ತಿ ಮಾಡಬೇಕು. ಈಗ ಹೊತ್ತಿರುವ ಕ್ರಾಂತಿಯ ಕಿಡಿ ನಂದಬಾರದು. ರಾಯಣ್ಣ, ಅದು ಕೈಯಿಂದ ಕೈಗೆ, ಮನಸ್ಸಿನಿಂದ ಮನಸ್ಸಿಗೆ ಸೋಂಕುತ್ತಾ ಕಿಡಿ ಜ್ವಾಲಿಯಾಗಬೇಕು. ಆ ಜ್ವಾಲೆಯಲ್ಲಿ ಪಿರಂಗಿಯವರು ಉರಿದುರಿದು ಭಸ್ಮವಾಗಬೇಕು. ಆ ಆನಂದ ಅನುಭವಿಸುವ ಭಾಗ್ಯ ನನಗಿದೆಯೋ ಇಲ್ಲವೋ? ಇಲ್ಲದಿದ್ರೂ ಚಿಂತೆ ಇಲ್ಲ ರಾಯಣ್ಣ, ಆ ಭಾಗ್ಯ ನಿನಗಾದರೂ ಸಿಗಲಿ. ನಿನಗೂ ದೊರಕದೆ ಹೋದ್ರೆ ತಾಯಿ ಭಾರತಾಂಬೆ ಸ್ವತಂತ್ರಳಾಗುವವರೆಗೆ ಕ್ರಾಂತಿ ಬೆಳೆಯುತ್ತಲೇ ಹೋಗಬೇಕು. ಆ ಪ್ರಯತ್ನವನ್ನ ನೀನು ಮಾಡಬಲ್ಲಿಯಾ ರಾಯಣ್ಣ? ಖಂಡಿತ ರೀ, ನನ್ನ ಶಕ್ತಿ ಮೀರಿ ಮಾಡ್ತೀನಿ. ರಾಯಣ್ಣ, ಅದು ಯಾರು ನಮ್ಮನ್ನ ಹಿಂಬಾಲಿಸುತ್ತಿದ್ದಾರೆ? ಮರ್ಯಾಗು ರಾಯ, ಪಾರಾಗು, ಬೇಗ ಬೇಗ. ಕ್ಯಾಪ್ಟನ್, ಬಂಧಿಸು ಇವನನ್ನು. ಇವನೇ ಅಲ್ಲ ನಿನ್ನನ್ನು ಹಿಡಿಯಲು ಬಂದವ ಮಿಸ್ಟರ್ ಮಲ್ಲಪ್ಪ? ಹೌದ್ರಿ ಸಾಹೇಬ್ರೆ, ಹೌದ್ರಿ. ಬಾಪ್ಪರೇ ಮಗನೇ ರುದ್ರಿಯ, ನನ್ ಹಿಡಿಯಾಕ್ ಬಂದಿಯಲ್ಲ? ಅಷ್ಟು ಸುಲಭದಾಗ ನಾ ಸಿಕ್ಕೀನಿ ಅಂತ ತಿಳ್ಕೊಂಡಿ ಏನ್ಲೆ ಸಾಹೇಬ್ರೆ? ಇವನೇನ್ರಿ ಆ ಚೆನ್ನಮ್ಮನ ಬಳಗೈ ಬಂಟ. ಸಾಹೇಬ್ರ, ಮೊದಲು ಇವನ್ ತೋಪಿನ ಬಾಯ ಕಟ್ಟಿ ಹಾರಿಸ್ಬಿಡ್ರಿ. ಮೊದಲು ಆ ಕೆಲಸ ಮಾಡ್ರಿ. ರುದ್ರಿಯ, ಹೆಂಗೈತಿ ಮಲ್ಲಪ್ಪ ಶೆಟ್ರ ಕರಾಮತ್ತು? ಕುನ್ನಿ ರಾಷ್ಟ್ರದ್ರೋಹಿ, ಮೋಸದಲ್ಲಿ ಕಳ್ಳರಂತೆ ಬಂದು ನನ್ನ ಸೆರೆ ಹಿಡಿಸ್ತೀಯ ಮಗನ? ಹಿಡಿಸು. ನೀ ಆದ್ರೂ ಎಷ್ಟು ದಿನ ಬದುಕುವ ಈ ಭೂಮಿ ಮೇಲೆ? ನಿನ್ನ ಪಾಲಿಗೆ ನಾನೇ ಯಮದೂತ, ನಾನೇ ನಿನ್ನ ಮೃತ್ಯು ದೇವತೆ. ಸಾಕ್ಲೆ, ಬಾಯಿ ಮುಚ್ಚಲೆ ರುದ್ರಿಯ. ಕ್ಯಾಪ್ಟನ್, ಇವನನ್ನು ಪಿರಂಗಿ ಬಾಯಿಗೆ ಕಟ್ಟಿ ಫೈರ್. ನೋಡ್ದಿಯಾರೋ ಮಂಗ್ಯನ ಮಗನೇ ರುದ್ರಿಯ? ಸರ್ವೆಂಟ್ಸ್, ಎಳ್ಕೊಂಡು ನಡೀರಿ ರುದ್ರಿಯನ್ನ. ಎಚ್ಚರ, ರುದ್ರಪ್ಪ ನಾಯಕರನ್ನು ಸೆರೆ ಹಿಡಿದ ಸುದ್ದಿ ಅವ್ರಿಗೆ ತುರ್ತಾಗಿ ತಿಳಿಸು. ನಾನಿಲ್ಲಿ ಏನೇನ್ ನಡೆಯುತ್ತೋ ಅದನ್ನೆಲ್ಲ ತಿಳ್ಕೊಂಡು ಮಲ್ಲಪ್ಪ ಶೆಟ್ಟಿನ ಹೆಂಗಾದ್ರೂ ಎಳ್ಕೊಂಡೇ ಬರ್ತೀನಿ ಅಂತ ಹೇಳು. ಹುಷಾರ್ರಿ. ಎಲ್ಲೋ ಗುಪ್ತಾಚಾರ, ನೀನು ನಿಜವಾಗಿಯೂ ಸೂರನಿದ್ದಾನೆ. ನಿನಗೆ ದೊಡ್ಡ ಬಹುಮಾನ ಕೊಡುತ್ತಾನೆ, ರಾಜ್ಯ ಕಟ್ಟಿಸಿಕೊಡುತ್ತಾನೆ. ಆದರೆ ನಮ್ಮ ಸರ್ಕಾರಕ್ಕೆ ತಲೆಬಾಗುತ್ತಾನೆ, ತಲೆಬಾಗಲೇಬೇಕು. ಹೂನೋ ನಾಯಕ, ಸಾಹೇಬ್ರು ಹೇಳಿದ್ ಕೇಳ್ಕೊಂತ ಬದುಕೋದಾರಿ ನೋಡ್ಲಿ, ಸುಮ್ಮನೆ ಯಾಕೆ ಜೀವ ಕಳ್ಕೊಂತಿದ್ದಿ? ನಗ್ತಿಯಲ್ಲೇ? ಯಾಕೆ ನಗ್ತಿಲ್ಲ? ನಗದೆ ಇನ್ನೇನು ಮಾಡಲಿ? ನಿಮ್ಮದು ಹುಚ್ಚರ ಸಂತೆ, ಭ್ರಮಿಷ್ಠರ ಗುಂಪು. ನೀವು ಕಿತ್ತೂರು ನಿಮ್ಮ ಅಧೀನದಲ್ಲಿದೆ ಎಂದು ತಿಳಿದುಕೊಂಡಿದ್ದೀರಲ್ಲವೇ? ಎಲ್ಲ, ಅದು ಸ್ವತಂತ್ರ ರಾಜ್ಯ. ಅಂದು ನಿಮ್ಮ ಷರತ್ತುಗಳಿಗೆ ಒಪ್ಪಿರುವುದೆಲ್ಲ ಅಂದು ನಾವಾಡಿದ ನಾಟಕ. ಅಲ್ಲಲೇ ರುದ್ರ್ಯ, ಮತ್ತ ಆ ದಿನ ಚೆನ್ನಮ್ಮ ಸಹಿ ಹಾಕಿದ್ರಲ್ಲೇ ನಮ್ಮ ಬಾಂಡ್ ಪೇಪರ್ಗೆ. ನಿಮ್ಮನ್ನೆಲ್ಲ ಸಾಗ ಹಾಕಲು ಮಾಡಿದ ಕುತಂತ್ರ.
ಕಿತ್ತೂರಿನ ಖಜಾನೆಗೆ ನೀವು ಹಾಕಿರುವ ಮಹರ್ ಬಂದು ಒಡೆಯಲಾಗಿದೆ. ರಾಜ ಮುದ್ರೆ ನಮ್ಮ ಅಂಕಿತದಲ್ಲಿದೆ. ನೀವೀಗ ಪುರಪ್ರವೇಶ ಮಾಡುವಂತಿಲ್ಲ. 4 ನಿಟ್ಟಿನಲ್ಲಿ ದಿಟ್ಟ ಸೈನಿಕರು ಕೆಟ್ಟ ಕಣ್ಣುಗಳಿಂದ ನಿಮ್ಮ ಹುಟ್ಟಡಗಿಸಲು ಪಟ್ಟಾಗಿ ನಿಂತಿದ್ದಾರೆ. ನೀವಿಲ್ಲಿ ಕನಸಿನ ಗೋಪುರ ಕಟ್ಟುತ್ತಿದ್ದೀರಿ ಅಂದಾಗ ನಾನು ನಗದು ಇನ್ನೇನು ಮಾಡಲಿ? ಸುಳ್ರಪ್ಪ, ಸುಳ್ಳು ಸುಳ್ಳು ಸಾಹೇಬ್ರೆ, ಸುಳ್ಳ್ರಿ ಸಾಹೇಬ್ರೆ. ಇವ ಸುಳ್ಳು ಹೇಳ್ತೀಯನ್ರಿ, ನಮ್ಮನ್ನು ಹೆದರಿಸಿ ಜಾಡೋಕ್ ನೋಡ್ತೀಯನ್ರಿ ಮಗ. ನಂಬೇಡ್ರಿ ಅವನ್ ಮಾತನ್ನ. ಮುಗಿಲಿಂದ ಬಿದ್ದ ಮಳೆ ಕೊಚ್ಚಗುಂಡಿಗೆ ಬಿದ್ದರೆ ಅದು ಕೊಚ್ಚೆ ನೀರೇ ಹೊರತು ಕುಡಿಯುವ ನೀರಾಗದು. ನಿನ್ನನ್ನು ನಿನ್ನ ತಾಯಿ ಹೋದರಕ್ಕೆ ಹೆತ್ತಿರಬೇಕು. ನಿನ್ನ ಮಾತು ಕೇಳಿ ನನಗೆ ಅಭಿಮಾನ ಬರುತ್ತಾನೆ. ಸುಮ್ಮನೆ ನಿನ್ನ ಹೋಲಿ ಪ್ರಾಣ ಏಕೆ ಕಳೆದುಕೊಳ್ಳುತ್ತೀ ಮಿಸ್ಟರ್ ನಾಯಕ್? ನಾನು ಪ್ರಾಣ ಕೊಡುವುದು ನನ್ನನ್ನು ಹೊತ್ತು ಬೆಳೆಸಿದ ತಾಯಿನಾಡಿಗಾಗಿ, ರಾಷ್ಟ್ರಕ್ಕಾಗಿ, ಕನ್ನಡಮ್ಮನ ಋಣ ತೀರಿಸುವುದಕ್ಕಾಗಿ, ರಾಣಿ ಚೆನ್ನಮ್ಮ ತಾಯಿಗಾಗಿ. ಅದು ನನಗೆ ಹೆಮ್ಮೆ. ನಾವು ಲಾಸ್ಟ್ ವಾರ್ನಿಂಗ್. ಕಿತ್ತೂರ ಸೀಕ್ರೆಟ್ ರಹಸ್ಯ ತಿಳಿಸುತ್ತಾನೆ. ನಿನಗೆ ಅಧಿಕಾರ, ಹಣ. ನಿಲ್ಲಿಸು. ನಿನ್ನ ಆಸೆ ಆಮಿಷಗಳ ಭಂಡಾಟ ಅದನ್ನ ಈ ರಂಡೆ ಗಂಡನಿಗೆ ತಿಳಿಸು. ಆಲ್ ರೈಟ್. ನಿನ್ನ ಕೊನೆಯ ಆಸೆ ಹೇಳು. ಕೊನೆಯ ಆಸೆ? ಗುರುಸಿದ್ದೇಶ, ಅನುದಿನವೂ ನಿನ್ನನ್ನು ಧ್ಯಾನಿಸುವ ಕಿತ್ತೂರ ಜನತೆಯ ಮೊರೆ ನನ್ನ ಪ್ರಾಣಾರ್ಪಣೆಯಿಂದಲಾದರೂ ಕೇಳುವಂತಾಗಲಿ. ರೆಡಿ ರೆಡಿ, ಫೈರ್! ಜೈ ಕರ್ನಾಟಕ ಮಾತೆ, ಜೈ ಕಿತ್ತೂರ ಮಾತೆ, ಜೈ. ಗುರುವೇ, ನನ್ನ ಬಲಗಣ್ಣು ಒಂದೇ ಸಮನೆ ಹಾರುತ್ತಿದೆ. ಇದಾವ ಅಶುಭ ಸೂಚನೆ? ರುದ್ರಪ್ಪ ನಾಯಕರಿಂದ ಯಾವ ಸೂಚನೆಯೂ ಇಲ್ಲ. ಅವರನ್ನು ಹಿಂಬಾಲಿಸಿ ಹೋದ ರಾಯಣ್ಣನೂ ಬಂದಿಲ್ಲ. ಅಂದರೆ ಅವರಿಗೇನಾದರೂ ಅಪಾಯ ಸಂಭವಿಸಿರಬಹುದೇ? ಹಾಗೇನಾದರೂ ಆದರೆ ನಾನೆಂತಹ ನತದೃಷ್ಟಿ. ಈ ಬದುಕೇ ಒಂದು ಸಮರಾಂಗಣ. ಒಬ್ಬನ ಸೋಲು ಇನ್ನೊಬ್ಬನ ಗೆಲುವು, ಒಬ್ಬನ ನೋವು ಇನ್ನೊಬ್ಬನ ನಲಿವು, ಒಬ್ಬನ ಅಸ್ಥಿ ಪಂಜರದ ಮೇಲೆ ಇನ್ನೊಬ್ಬನ ನೃತ್ಯ, ಒಬ್ಬನ ಕಣ್ಣೀರ ಸರಸಿಯಲ್ಲಿ ಇನ್ನೊಬ್ಬನ ದೋಣಿ ವಿಹಾರ, ಒಬ್ಬನ ಶವದ ಬೆಂಕಿ ಇನ್ನೊಬ್ಬನಿಗೆ ಬೆಳದಿಂಗಳು. ಗುರುಸಿದ್ದೇಶ, ಇದೇನಪ್ಪ ನಿನ್ನ ಲೀಲಾ ನಾಟಕ? ಅಧೀರಳಾಗದಿರು ಮಗಳೇ. ಸಮುದ್ರದ ಅಲೆಗಳು ಏಳುವುದು, ಬಂದು ಅಪ್ಪಳಿಸುವುದು ದಡ ಹಾಳು ಮಾಡಲೆಂದಲ್ಲ, ನೀರನ್ನು ಸ್ವಚ್ಛಗೊಳಿಸಲು, ಹೃದಯದಲ್ಲಿದ್ದ ಕಸ ಕಟ್ಟಿ ಹೊರಚೆಲ್ಲಲು. ಸುಖ ದುಃಖ ಅದು ಮುಂದೆ ಬರಲಿರುವ ಸುಖಕ್ಕೆ ನಾಂದಿ ಎಂದು ಧೈರ್ಯದಿಂದ ಇರಬೇಕಮ್ಮ. ಏನ್ ರಾಯಣ್ಣ? ರುದ್ರಪ್ಪ ನಾಯಕರನ್ನ ತೋಪಿನ ಬಾಯಿ ಕಟ್ಟಿ ಹಾರಿಸಿದ್ರು ಠಾಕ್ರೆ ಸಾಹೇಬ್. ಇದಕ್ಕೆ ಸೂತ್ರಧಾರ ಮಲ್ಲಪ್ಪ ಶೆಟ್ಟಿಯವ, ಮಲ್ಲಪ್ಪ ಶೆಟ್ಟಿ. ಏನೋ ನಮ್ಮ ರಕ್ತವನ್ನು ನೀರಿನಂತೆ ಕಾಣುವ ಇಂಗ್ಲಿಷರ ರಕ್ತದಾಹ ಇನ್ನೂ ಕಡಿಮೆಯಾಗಲಿಲ್ಲವೇ? ಎಷ್ಟು ಜನ ನಿರಪರಾಧಿಗಳ ಬಲಿ, ಎಷ್ಟು ಜನ ಮಾನವತೆಯರ ಮಾನಸೋರೆ, ಎಷ್ಟು ಜನ ಬಡವರ ರಕ್ತ ದೋಕುಳಿ. ಇದನ್ನು ಸಹಿಸಲು ಸಾಧ್ಯವಿಲ್ಲ. ರುದ್ರಪ್ಪ ನಾಯಕರ ಮರಣ, ಕಿತ್ತೂರ ಭದ್ರಕೋಟೆಯ ಬಿರುಕು, ಇದೇನು ವಿಚಿತ್ರ! ದಿಗ್ಭ್ರಮೆಗೊಳಿಸುವ ಅಧಿಕಾರ ರಕ್ತದ ದಿಗ್ದೆಸೆಗಿಲ್ಲದ ದಿಗ್ವಿಜಯದ ದುರ್ಧರ ದೃಶ್ಯ. ನಾನೀಗ ಏನು ಮಾಡಲಿ? ನಾನೀಗೇನು ಮಾಡಲಿ? ಕನ್ನಡಿಗರ ರೋಷ ಭೀಷಣದ ಕಾಲಾಂತಕನ ಕಾರ್ಯ ಖಡ್ಗದಿಂದ ಶತ್ರುಗಳ ರುಂಡ ಹಾರಿಸಲೇ? ಇಲ್ಲ ಇಲ್ಲ, ಬೆಂಕದ ಅಭಿಮಾನ ಬಿಟ್ಟು ಸುಂಕ ಕೊಟ್ಟು ಆ ಠಾಕರಿಗೆ ಇಂದೇಕೆ ಮನಸ್ಸು ಇಬ್ಬಗೆಯ ವೇದನೆಯಿಂದ ತತ್ತರಿಸುತ್ತಿದೆ? ಶೌರ್ಯ ಪರಂಪರೆಯ ನನ್ನ ಧೀರ ನಿಲುವು
ಎಂದೇಕೆ ನಿಷ್ಫಲವಾಗುತ್ತಿದೆ? ಅಯ್ಯೋ ಅಯ್ಯಯ್ಯೋ ನನ್ನ ವಿಧಿಯೇ! ಛೇ! ಮಗಳೇ, ಹುಟ್ಟಿ ಸಾಯುವವರೆಲ್ಲರೂ ಮಾನವರು, ಜೀವ ಜಂತುಗಳು. ಜೀವನದಲ್ಲಿ ಘನ ಗುರಿ ಸಾಧಿಸಿ ಮಡಿಯುವವರು ಮಹಾತ್ಮರು. ಹುಟ್ಟದೆ ಸಾಯದೆ ಸೃಷ್ಟಿ ಸ್ಥಿತಿ ಲಯ ಮಾಡುವ ಸಾಮರ್ಥ್ಯವುಳ್ಳವ ಪರಮಾತ್ಮ. ರುದ್ರಪ್ಪ ನಾಯಕ ಮಾನವನಾಗಿ ಗುರಿ ಸಾಧಿಸಿ ಮಹಾತ್ಮನಾಗಿ ಪರಮಾತ್ಮನ ಬಳಿ ಸಾರಿದ. ಅವನ ಆದರ್ಶ ನಮ್ಮ ಮುಂದಿದೆ. ಧೈರ್ಯ ತಾಳು ಮಗಳೇ. ಕಾಯ ಅಶಾಶ್ವತ, ಕೀರ್ತಿ ಶಾಶ್ವತ. ಕನ್ನಾಡಿನ ಸುಂದರ ಸಂಸ್ಕೃತಿಯನ್ನು ಆ ಇಂಗ್ಲಿಷರ ರುದ್ರ ನಖಗಳಿಗೆ ಬಲಿ ಕೊಡಬೇಡ ಮಗಳೇ. ಇದೇ ನನ್ನ ಸಲಹೆ. ಅಪ್ಪಣೆ. ಈಗಿಂದೀಗಲೇ ಸೈನ್ಯ ಸಜ್ಜುಗೊಳಿಸಿ ಶತ್ರುಗಳನ್ನು ಕಂಡಲ್ಲಿ ಕಡಿದು ರುಂಡ ಚೆಂಡಾಡಿ ಎದ್ದೇಳಿ ವೈರಿಗಳ ನಾಶಕ್ಕೆ ಭೋರ್ಗರೆವ ಅಲೆಗಳಾಗಿ ಮುನ್ನುಗ್ಗಿ ನಿಮ್ಮ ಕೆಂಗಣ್ಣ ಕ್ರೋಧಾಗ್ನಿ ಕಿಡಿಗಳು ಭುಗಿ ಭುಗಿಲೆಂದು ಮುಗಿಲೆತ್ತರಕ್ಕೆ ಹಾರಲಿ. ನಿಮ್ಮ ಘೋರ ಘರ್ಜನೆಗೆ ಶತ್ರುಗಳ ಎದೆ ಬಿರಿದು ಹೋಗಲಿ. ಸೇಡಿಗೆ ಸೇಡು, ದ್ರೋಹಕ್ಕೆ ದ್ರೋಹ. ನಮಗೆ ಅಜ್ಞಾನದ ಅಂಧಕಾರ ಬೇಡ, ಸುಜ್ಞಾನದ ಸೂರ್ಯ ಕಿರಣ ಬೇಕು. ರಾಯಣ್ಣ, ಹೊರಡು. ಅವ್ವಾ, ನಮಗ ಅಪ್ಪಣೆ ಕೊಡ್ರಿ. ನೀವು ಕಿತ್ತೂರ ಸೌಭಾಗ್ಯ. ಈ ರಾಣಿ ಚೆನ್ನಮ್ಮನಿಗೆ ನೆಲ್ಲಿಯ ಸೌಭಾಗ್ಯ ರಾಯಣ್ಣ. ನನ್ನ ಸೌಭಾಗ್ಯ ಎಂದೋ ಅಳಿದು ಹೋಯಿತು. ಮುತ್ತೈದೆಯಾಗಿ ಮೆರೆದು ಮುಡಿಯಲ್ಲಿ ರಾರಾಜಿಸುತ್ತಿದ್ದ ಮಲ್ಲಿಗೆ ಮಣ್ಣಲ್ಲಿ ಮಣ್ಣಾಗಿ ಹೋಯಿತು. ಸೌಂದರ್ಯದ ಸಿರಿಗೆ ನಾದ ನುಡಿಸುತ್ತಿದ್ದ ಕೈ ಬಳೆಗಳು ಒಡೆದು ಪುಡಿ ಪುಡಿಯಾಗಿ ಧೂಳೀಪಟವಾಯಿತು. ಹೊಳೆಯುತ್ತಿದ್ದ ಅಲಂಕರಿಸಿದ ಮಾಂಗಲ್ಯ ಹರಿದು ಹೋಯಿತು. ಕುಂಕುಮ ಅಳಿದು ಉಳಿದುದು ರಕ್ತ ತಿಲಕ ರಾಯಣ್ಣ. ಅದೇ ಈಗಿರುವ ಭಾಗ್ಯ, ಅದೇ ಈಗ ಈ ಚೆನ್ನಮ್ಮನ ಸೌಭಾಗ್ಯ. ಅವ್ವಾ, ಮಲ್ಲಪ್ಪ ಶೆಟ್ಟಿನ ನಾ ಸೆರೆ ಹಿಡ್ದೀನಿ. ಅಪ್ಪಣೆ ಆದ್ರೆ ರಾಯಣ್ಣ, ಈ ಕಸಾಯಿ ಬದುಕಿನ ಕ್ರೌರ್ಯರಹಿತ ಕಾಲಗರ್ಭದಲ್ಲಿ ಕೆಚ್ಚದೆಯ ಕಿಚ್ಚು ಆರಿ ಸುಳಿಯ ಸೆರೆಯಲ್ಲಿ ಸಿಲುಕಿ ಚಡಪಡಿಸುತ್ತಿದ್ದಾಗ ಆಶಾ ಜ್ಯೋತಿಯ ಹೊಂಬೆಳಕು ತಂದೆ. ಎಳೆದು ತನ್ನಿ ಆತನನ್ನು. ಅಯ್ಯಯ್ಯಪ್ಪ ರಾಯಣ್ಣ, ನನ್ ಯಾಕೆ ಕಾಡ್ತೀಯೋ? ನಾನೇನು ಮಾಡಿಲ್ರಪ್ಪ. ಸುಮ್ನೆ ಯಾಕೆ ಕಾಡ್ತಿರೋ? ಹಿಂಗೆ ಬಿಟ್ಬಿಡ್ರಿ ನನ್ನ. ಮಲ್ಲಪ್ಪ ಶೆಟ್ಟರೆ, ನೀವು ಈ ನಾಡಿನ ಕ್ಷೇಮ ಬಯಸುವವರು, ಹಿತೈಷಿಗಳು, ಮೇಲಾಗಿ ರಾಜ್ಯದ ಕಾರಭಾರಿಗಳು. ನೀವು ಇಂತಹ ದ್ರೋಹ ಬಗೆಯುವಿರೆಂದು ನಾನು ಕನಸಿನಲ್ಲಿಯೂ ಭಾವಿಸಿರಲಿಲ್ಲ. ಹೇಳಿ ಹೇಳಿ ಶೆಟ್ಟರೆ, ಕಿತ್ತೂರಿಗೆ ಕಂಟಕ ತಂದೊಡ್ಡುವ ಇನ್ನಾವ ಕಾರ್ಯ ನಿಮ್ಮಿಂದ ನಡೆದಿದೆ? ಅದನ್ನಾದರೂ ಹೇಳಿ ನಿಮ್ಮ ಪಾಪದ ಹೊರೆ ಕಡಿಮೆ ಮಾಡಿಕೊಳ್ಳಿ. ಶಿವ ಅಮ್ಮ ತಾಯಿ, ನಿಮ್ಮ ಪಾದ ಸಾಕ್ಷಿಯಾಗಿಯೂ ನಾನಾವ ಅಪರಾಧನೂ ಮಾಡಿಲ್ಲವಾ? ಬೇಕಾದ್ರೆ ಗುರುಸಿದ್ದೇಶನ ಮೇಲೆ ಆಣೆ. ನಿರ್ಲಜ್ಜ! ನಿನ್ನಂತಹ ಸ್ವಾರ್ಥಿಗಳ ಬಲೆಗೆ ಸಿಕ್ಕು ರುದ್ರಪ್ಪ ನಾಯಕರು ಆತ್ಮಾರ್ಪಣೆ ಮಾಡಿದರು. ಮಲ್ಲಪ್ಪ ಶೆಟ್ಟರೆ, ಹೃದಯದಲ್ಲಿ ಹೊಗೆ, ಮುಖದಲ್ಲಿ ನಗೆ, ಕೃತಿಯಲ್ಲಿ ಧಗೆ. ಯಾಕೆ ಸ್ವಾರ್ಥ ನಿಮಗೆ? ಛೇ ಛೇ ರಾಯಣ್ಣ, ಈತನಿಗೆ ವಿಧಿಸಬೇಕಾದ ಶಿಕ್ಷೆಯ ನಿಷ್ಕರ್ಷೆ ಬೇಡ. ರಾಜಕೀಯ ದ್ರೋಹ ಬಗೆಯುವ ರಾಷ್ಟ್ರದ್ರೋಹಿಗಳಿಗೆ ಕೊಡುವ ಶಿಕ್ಷೆಯೇ ಈತನಿಗೂ ಆಗಲಿ. ಅವ್ವ, ಠಾಕ್ರೆ ಸಾಹೇಬರು 10,000 ಸೈನಿಕರೊಂದಿಗೆ ತೇಗೂರಲ್ಲಿ ತಂಗಿದ್ದಾರೆ. ಅವ್ವ, ಇಂದು ರಾತ್ರಿ ಕಿತ್ತೂರಿಗೆ ಮುತ್ತಿಗೆ ಹಾಕುವರಂತೆ. ಅವ್ವಾ, ನನಗೆ ಅಪ್ಪಣೆ ಕೊಡಿ. ಆ ಠಾಕ್ರೆ ಸಾಹೇಬರ ರುಂಡ ಚೆಂಡಾಡಿ ನಾವು ನಂಬಿ ಕೈ ಮುಗಿಯುವ ಶಿವನ ಕೊರಳಿಗೆ ಆ ಬ್ರಿಟಿಷರ ರುಂಡಗಳ ಮಾಲೆ ಹಾಕಿ ಕಪಾಲಧರ ಅನ್ನೋ ಹೆಸರು ಸಾರ್ಥಕಪಡಿಸುತ್ತೇನೆ. ಆದ್ರೆ ಅದಕ್ಕೆ ಮೊದಲು ಈ ನಾಚಿಗೆಟ್ಟ ಮಲ್ಲಪ್ಪ ಶೆಟ್ಟಿನ ತಡರಾಯಣ್ಣ, ಮೊದಲು ವಿಜಯೋತ್ಸವ, ನಂತರ ಈತನ ಮರಣೋತ್ಸವ. ಕಿತ್ತೂರ ಕಲಿಗಳೇ, ಏಳಿ, ಎದ್ದೇಳಿ! ನಮ್ಮ ರಾಜ್ಯದ ಎಲ್ಲೆಯಲ್ಲಿ ಪರಕೀಯರು ಕಾಲಿಟ್ಟಿದ್ದಾರೆ. ಅವರನ್ನು ಹೊಡೆದೋಡಿಸಲೆದ್ದೇಳಿ. ಇದು ಕಿತ್ತೂರ ಯುದ್ಧವಲ್ಲ, ಕನ್ನಡ ನೆಲದ ಅಳಿವು ಉಳಿವಿನ ಪ್ರಶ್ನೆ. ಕಿತ್ತೂರ ಮಾನ ಮರ್ಯಾದೆ, ಕೀರ್ತಿ, ಗೌರವದ ಪ್ರಶ್ನೆ.
ನೆಲ ಕಂಡಲ್ಲಿ ನೆಲೆಯೂರಿ ನಿಲ್ಲುವ ಇಂಗ್ಲಿಷರ ಪಾಶವಿ ಕೃತ್ಯ ಕೊನೆಗಾಣಲೇಬೇಕು. ಎತ್ತಿ ಕೈ ಮೇಲೆತ್ತಿ ಎದುರಿಹನ ಕೊಚ್ಚಿ ಕಹಿ ಹಗ್ಗ ಬಿಚ್ಚಿ ಎದೆ ತಟ್ಟಿ ಕಟ್ಟಿ ಕಟ್ಟಿ ಹೂಂಕರಿಸಿ ಹಾಯನಿಸಿ ಎದುರು ಬೀಳುವವರ ರಣ ಬಲಿಯ ತನ್ನಿ ರಕ್ತ ವಸ್ತ್ರವ ಧರಿಸಿ ಅರಿಯ ಹುಡಿ ಹುಡಿ ಮಾಡಿ ರಕ್ತ ನದಿ ಹರಿಸಿ ರಾಯಣ್ಣ, ಚನ್ನಣ್ಣ, ಲಿಂಗಪ್ಪ ರಣಕಹಳೆ ಮೊಳಗಲಿ, ಸೈನ್ಯ ಮುನ್ನುಗ್ಗಲಿ. ಶಂಭೋ ಹರ ಹರ ಮಹಾದೇವ. ಮಕ್ಕಳೇ, ತೋಪು ಹಾರಲಿ, ಸಿಡಿಲ ಮಳೆಗರದಂತೆ ಮತ್ತು ಅಪ್ಪಳಿಸಲಿ. ಹರಿಯ ಎದೆ ಒತ್ತು ಕೆಡವಿ ತಲೆ ಎತ್ತಿ ಬಂದವರ ಕತ್ತು ಕತ್ತರಿಸಿ ಹೊರಡಿ. ಶತ್ರುಗಳ ರಕ್ತ ವೈರಿಗಳ ಹೆಣದ ಮಳೆ ಒಟ್ಟಿ ಕೊಡಿ ಕಚ್ಚಿ. ಪೂರ್ವ ದಿಕ್ಕಿನಿಂದ ತೋಪು ಹಾರಲಿ, ಉತ್ತರದಿಂದ ಸೈನ್ಯ ಮುನ್ನುಗ್ಗಲಿ, ಪಶ್ಚಿಮದಿಂದ ನೀನು ಸಾಗಿ ಬಾ ರಾಯಣ್ಣ. ಈ ದಿಕ್ಕಿನಿಂದ ನಾನು ಹೊರಡುತ್ತೇನೆ. ಯುದ್ಧವಿಲ್ ನರ ರಾಕ್ಷಸಿ. ಎಲ್ಲವೋ ಆಂಗ್ಲ, ನಾನು ನರರಾಕ್ಷಸಿಗೆ? ಈ ಕಿತ್ತೂರ ರಾಜಮಾತೆಯನ್ನು ದತ್ತಿ ದಾನಗಳನ್ನು ಕೈ ಎತ್ತಿಕೊಟ್ಟ ಅನ್ನಪೂರ್ಣೇಶ್ವರಿ ಎಂದು ಹೊಗಳುವಾಗ ನಿನ್ನ ಬಾಯಿಂದ ಕೇಳಿದೆ ನಾನು ನರರಾಕ್ಷಸಿ ಎಂದು. ನಿಜ, ನಾನಿಂದು ನಿನ್ನ ಪಾಲಿನ ನರರಾಕ್ಷಸಿಯೇ ಹೌದು. ಹೊಡೆಯಿರಿ ಗುಂಡು. ಠಾಕರೆಯ ರುಂಡ ಊರ ಅಗಸಿ ಬಾಗಿಲಿಗೆ ತೂಗು ಹಾಕಿ ಕಿತ್ತೂರಿಗೆ ಜಯವಾಯಿತು, ಕಿತ್ತೂರಿಗೆ ಜಯವಾಯಿತು. ನಡೆಯಿರಿ ವಿಜಯೋತ್ಸವ. ಕುತಂತ್ರಿಗಳ ಮೋಸಕ್ಕೆ ಬಲಿಯಾಗಿ ವೀರ ಸ್ವರ್ಗ ಹೊಂದಿದ ಕಿತ್ತೂರ ವೀರಾಘ್ರಣಿಗಳ ರಕ್ತ ತರ್ಪಣ, ನಾಡ ದೇವತೆಗೆ ವಿಜಯ ಬಾಲೆಯ ರಿಂಗಣ. ತಾಯಿ, ಬಾಗಿಲಲ್ಲಿ ಚಾಪ್ಲಿನ್ ಸಾಹೇಬರು ತಮ್ಮ ಅಪ್ಪಣೆಗಾಗಿ ಕಾಯುತ್ತಿದ್ದಾರೆ. ಅವ್ವಾ, ಅವರು ನಮ್ಮ ವೈರಿಗಳು, ಶತ್ರುಗಳು. ರಾಯಣ್ಣ, ಯುದ್ಧಕ್ಕಾಗಿ ಎದುರು ನಿಂತು ರಣರಂಗದಲ್ಲಿ ಹೋರಾಡುವಾಗ ಅವರು ನಮ್ಮ ವೈರಿಗಳು. ಬಾಗಿಲಿಗೆ ಬಂದು ನಿಂತಾಗ ಚಾಪ್ಲಿನ್ ಸಾಹೇಬ ನಮ್ಮ ಅತಿಥಿ. ಮನೆಗೆ ಬಂದವರನ್ನು ಗೌರವಿಸಿ ಮರ್ಯಾದೆಯಿಂದ ಕಾಣುವುದು ಭಾರತೀಯ ಸಂಸ್ಕೃತಿ. ಕರೆಯಿಸಿ ಅವರನ್ನು. ಕಿತ್ತೂರ ರಾಣಿ ಚೆನ್ನಮ್ಮನಿಗೆ ಶಿರವಾಗುತ್ತಾನೆ. ನಾವು ನಿಮ್ಮೊಡನೆ ಓನ್ಲಿ ಫ್ರೆಂಡ್ಶಿಪ್, ಸ್ನೇಹದ ಮಾತಾಡಲು ಬಂದಿದ್ದಾನೆ. ಸ್ನೇಹ ಶಾಂತಿಗಳಿಗೆ ನಮ್ಮಲ್ಲಿ ಸದಾ ಸ್ವಾಗತವಿದೆ. ಹೇಳಿ, ನಮ್ಮಿಂದೇನಾಗಬೇಕು? ನೀವು ನಮ್ಮ ಸರ್ಕಾರಕ್ಕೆ ದ್ರೋಹ ಮಾಡಿದಿರಿ. ನಮ್ಮ ಠಾಕ್ರೆಯನ್ನು ಮರ್ಡರ್, ಕೊಂದಿರಿ. ಅದು ತಪ್ಪು. ನೋಡಿ, ಯುದ್ಧವೆಂದಾಗ ಸಾವು ನೋವುಗಳು ಸ್ವಾಭಾವಿಕ. ಅಂದಾಗ ಅದು ಕೊಲೆಯಲ್ಲ. ಒಂದು ವೇಳೆ ನಾನೇ ಸತ್ತಿದ್ದರೆ ನೀವಾಗಲಿ ನಿಮ್ಮ ಕಂಪನಿ ಸರ್ಕಾರವಾಗಲಿ ಅದನ್ನು ಕೊಲೆ ಎನ್ನುತ್ತಿದ್ದೆ. ದಟ್ಸ್ ಆಲ್ ರೈಟ್. ನಮ್ಮ ಹೆಂಗಸರು ಮಕ್ಕಳನ್ನು ಸೆರೆ ಹಿಡಿದಿದ್ದೀರಿ. ನೀವು ಮಾನವಂತರಾಗಿ ಬಾಳಬೇಕೆಂದಿದ್ದರೆ ಮಾನ ಮಾನ ಹೆಣ್ಣಾದ ನನಗೆ ನಿಮ್ಮ ಮಾನದ ಮುಸುಕು ತೆಗೆಯಲು ನಾಚಿಕೆ ಎನಿಸುತ್ತದೆ. ನಿಮ್ಮ ಹೆಂಗಸರಿಗೆ ತುಂಡು ಲಂಗ ಹಾಕಿಸಿ ಅರೆನಗ್ನವಾಗಿ ಕಂಡ ಗಂಡಸರೊಂದಿಗೆ ಕುಣಿಸುವ ನೀವು ನಮಗೆ ಮಾನಪಾಠ ಕಲಿಸಲು ಬಂದಿರುವಿರಾ? ಚಾಪ್ಲಿನ್ ಸಾಹೇಬರೇ, ಹೆಂಗಸರೆಂದ ಮೇಲೆ ನಿಮ್ಮವರಾಗಲಿ ನಮ್ಮವರಾಗಲಿ ಎಲ್ಲರೂ ಒಂದೇ. ನಿಮ್ಮ ಹೆಂಗಸರನ್ನು ಅಪಮಾನಪಡಿಸುವ ಹೀನ ಸಂಸ್ಕೃತಿ ನಮ್ಮದಲ್ಲ. ದೇಹಿ ಎಂದು ಬಂದವರ ಭಾಗಕ್ಕೆ ದೇವರಾಗುತ್ತಾರೆ ಕಿತ್ತೂರಿನ ಜನ. ನಿಮ್ಮ ಹೆಂಗಸರನ್ನು ಆದರಿಸಿದ್ದೇವೆ, ನಿಮ್ಮ ಮಕ್ಕಳಿಗೆ ಪ್ರೀತಿಯ ಹಾಲುಣಿಸಿದ್ದೇವೆ. ನಿಮ್ಮಲ್ಲಿಗೆ ಅವರು ಬಂದಾಗ ಕನ್ನಡಮ್ಮನ ಪ್ರೀತಿಯ ಕಥೆ ಅವರ ಬಾಯಿಂದಲೇ ಕೇಳಿ ತಿಳಿದುಕೊಳ್ಳಿ. ಓಕೆ, ಸೂರ್ಯ ಮುಳುಗದ ರಾಜ್ಯ ನಮ್ಮದು. ನಾವು ಭಾರತದ ಸಾರ್ವಭೌಮರು. ನಮ್ಮ ಬಲ ತೂಗಿ ನೋಡಿ. ಎಷ್ಟು ದಿನ ಯುದ್ಧ ನಿಮ್ಮಿಂದ ಸಾಧ್ಯವಾಗುತ್ತಾನೆ? ಸಾರ್ವಭೌಮರು? ಭಾರತದ ಸಾರ್ವಭೌಮರೆನ್ನಲು ನೀವೇನು ಭಾರತದ ರಕ್ತಕ್ಕೆ ಹುಟ್ಟಿದವರೇ? ನೀವೇನು ಇಲ್ಲಿ ಉತ್ತಿರಾ, ಬಿತ್ತಿರಾ, ಬೆಳೆದಿರಾ? ಗೆಲುವು ಇಲ್ಲವೇ ಮರಣ?
ಇದು ಕಿತ್ತೂರಿನ ಉಸಿರು. ನೀವು ಶರಣಾಗದಿದ್ದರೆ ನಾವು ಕಿತ್ತೂರನ್ನು ನಾಶ ಮಾಡುತ್ತಾನೆ. ಏಯ್! ಈ ಮಾತುಗಳನ್ನು ನನ್ನ ಅರಮನೆಯಲ್ಲಿ ಆಡಿ ಬದುಕಿದ್ದಿ. ರಣರಂಗದಲ್ಲಿ ಈ ಮಾತನ್ನಾಡಿದ್ದಿದ್ದರೆ ಛಾಕರೆಗಾದ ದಾರಿಯೇ ನಿನಗೂ ಸಿಗುತ್ತಿತ್ತು. ಸರಿ, ಹಾಗಿದ್ದರೆ ವಾರ್ ಯುದ್ಧ ನಿಶ್ಚಯ. ನಾವು ಹೊರಟಾನೆ. ಅವ್ವಾ ಅವ್ವಾ ಅವ್ವಾ, ಯುದ್ಧ ಅನ್ನೋ ಶಬ್ದಕ್ಕೆ ಕಾಯ ಕತ್ತವ್ರೆ ನಮ್ಮವರು. ಹೆಣ್ಣು ಮಕ್ಕಳು ತೊಟ್ಲಾಗಿನ ಕೂಸಿಗೂ ರಣಕಂಕಣ ಕಟ್ಟವ್ರೆ. ಆಜ್ಞೆ ಕೊಡಿಯವ್ವ, ಹೂವನ್ನಿ. ಕೋಟೆಯ ಬಾಗಿಲು ತೆರೆದು ಬಿಡಿ. ಫಿರಂಗಿಗಳು ಹಾರಲಿ, ಸೈನ್ಯ ಮುನ್ನುಗ್ಗಲಿ. ಶಂಭೋ ಹರ ಹರ ಮಹಾದೇವ. ಶಂಭೋ ಹರ ಹರ ಮಹಾದೇವ. ಶಂಭೋ ಹರ ಹರ ಮಹಾದೇವ. ಶಂಭೋ ಹರ ಹರ ಮಹಾದೇವ. ರಾಯಣ್ಣ, ಮುನ್ನುಗ್ಗು. ಏನನ್ನು ಆಲೋಚಿಸುತ್ತಿರುವ ಮಗನೇ? ಮತ್ತು ಗುಂಡುಗಳು ಏಕೆ ಸ್ತಬ್ಧವಾಗಿವೆ? ನಮ್ಮ ಫಿರಂಗಿಗಳು ನಿಶಬ್ದವಾಗಿರುವುದೇಕೆ? ಏನಾಯ್ತು ರಾಯಣ್ಣ, ಹೇಳು. ಅವ್ವ, ಮತ್ತು ಗುಣ್ಣಾಗೆ ರಾಗಿ ಎಣ್ಣೆ ಬೆರೆಸಾರೆ. ಕೃಷ್ಣೋಜಿ ಪಂತ ವೈರಿಗಳ ಜೊತೆ ಶಾಮೀಲಾಗ್ಯವನೆ. ಧಿಕ್ಕಾರ! ಹೆತ್ತೊಡಲಿಗೆ ಕತ್ತರಿ ಇಟ್ಟ ಕಟುಕನಿಗೆ ಧಿಕ್ಕಾರ! ವೀರ ರಕ್ತದ ಮಕ್ಕಳೆಂದು ಧೀರನಾಗಿ ಮೆರೆಯುವ ತಂದೆಯ ಐಸಿರಿಯ ಕಂಡ ಮಗನು ವಿಟನು ಚಾಚಿದ ಎಂಜಲಾಸೆಗೆ ಬಲಿ ಬಿದ್ದು ಹೆತ್ತಮ್ಮನ ಮಂಚದೆಡೆಗೆ ವಿಟನನ್ನು ಸ್ವಾಗತಿಸಿದನೆ. ಮಾತೆಯ ಪವಿತ್ರ ಮಾಂಗಲ್ಯವನ್ನು ಕೈಯಾರೆ ಕತ್ತರಿಸುವ ಮಕ್ಕಳನ್ನು ಹೆತ್ತು ಕುಲಕ್ಕೆ ಚಾರತನದ ಬರ ಎಳೆದುಕೊಂಡೆ. ಸದ್ಧರ್ಮದ ಸಾಗರದಲ್ಲಿ ಧೀರರು ವೀರರು ದಾನಿಗಳನ್ನು ಪಡೆದ ನಿನ್ನುದರದಲ್ಲಿ ಸ್ವಾರ್ಥಿಗಳು ದ್ರೋಹಿಗಳು ಪಾಪಿಗಳನ್ನು ಹಡೆದೆಯಾ ಕನ್ನಡದ ತಾಯೇ. ಅವ್ವ, ಇದು ದುಃಖಿಸುವ ಸಮಯ ಇದಲ್ಲವಾ. ನೀವಿಲ್ಲಿಂದ ಪಾರಾಗಿ ಅದು ಅದು ಕಿತ್ತೂರಿನ ವೀರ ಬಸವ ಧ್ವಜ ಇಳಿಯಾಕತ್ತು, ಆಂಗ್ಲೇಯರ ಕತ್ರಿ ಧ್ವಜ ಮೇಲೇರಾಕತ್ತು. ಪಾರಾಗ್ಯವ, ನೀವು ಪಾರಾಗಿ. ನಿಮಗೆ ನನ್ನ ಮೇಲೆ ನಂಬಿಕೆ ಇದ್ರೆ, ಗುರು ಸಿದ್ದೇಶ್ವರನ ಮೇಲೆ ಭಕ್ತಿ ಇದ್ರೆ, ಆ ಫಿರಂಗಿ ಅವರು ಇಳಿಸಿದ ಧ್ವಜ ಕೋಟೆಯ ಮೇಲೆ ನಾನು ಏರ್ಸಿಯೇ ಸಾಯ್ತೀನಿ. ಎಳೆಯದಿರು ಕಿತ್ತೂರ ಬಾವುಟವೇ, ಎಳೆಯದಿರು. ವೀರ ಕನ್ನಡಿಗರ ಹೃದಯದ ಮೇಲೆ ಪಾರತಂತ್ರದ ಭಾರ ಹಾಕಿ ನೀನಿಳಿಯದಿರು. ತಾಯೇ, ನಿನ್ನ ಮಕ್ಕಳ ಶೌರ್ಯ ಮುಗಿಯಿತೆಂದು ನೀನಿಳಿಯುವೆಯಾ? ಕಿತ್ತೂರ ಇತಿಹಾಸವನ್ನು ನೀನು ಮುಗಿಸುವೆಯ? ಇಳಿಯದಿರಮ್ಮ, ಇಳಿಯದಿರು. ಈ ಇಳೆಯೊಳಗೆ ಬದುಕಿರುವ ತನಕ ನಿನ್ನ ಬೆಲೆ ಅರಿತ ಮಕ್ಕಳಿದ್ದಾರಮ್ಮ. ಆದರೀಗ ದೈವ ಮುನಿದು ಹಗ್ಗ ಹಾವಾಗಿದೆ, ಹಾಲು ವಿಷವಾಗಿದೆ. ಸದ್ಯ ನೀನಿಳಿಯದಿರು ತಾಯಿ. ಮತ್ತೆ ನಿನ್ನೆತ್ತರಕ್ಕೆ ನಿನ್ನ ಕೀರ್ತಿ ಬಿತ್ತರಿಸುವ ಶುಭವಾರ್ತೆ ತರುವೆವು. ನೀನಿಳಿಯದಿರು ತಾಯೇ, ನೀನಿಳಿಯದಿರು, ಇಳಿಯದಿರು. ಇಂಗ್ಲಿಷರ ದಂಡು ಸನೆಕ್ ಬಂದಂಗಾತು. ಪಾರಾಗ್ಯವ ರಾಯಣ್ಣ, ನೀನುಳಿದರೆ ನನ್ನ ಆಸೆ ಪೂರೈಸುವೆ ಎಂಬ ನಂಬುಗೆ ನನಗಿದೆ. ನೀನು ಪಾರಾಗು. ಹೋಗು ಮಗನೇ, ಹೋಗೋ ರಾಯಣ್ಣ. ನಿನಗೆ ನನ್ನ ಮೇಲಾಣೆ. ಅವ್ವ, ಆಣೆ ಇಟ್ಟು ನನ್ನನ್ನ ಕಟ್ಟಿ ಹಾಕಿದ್ರಿ. ನಾನೇನೋ ಪಾರಾಗ್ತೀನಿ. ನಿಮ್ಮ ಆಸೆ ಖಂಡಿತವಾಗಿ ಪೂರೈಸ್ತೀನಿ ತಾಯಿ. ಹೋಗಪ್ಪ, ಹೋಗು. ಬಂಧಿಸಿ ಚೆನ್ನಮ್ಮ ತಾಯಿಯನ್ನು. ಅದು ಸಾಧ್ಯವಿಲ್ಲ ಚಾಪ್ಲಿನ್. ಬಲಾತ್ಕಾರಕ್ಕೆ ಕನ್ನಡದ ಜನತೆ ಬಗ್ಗರು. ನಮ್ಮ ಛಲ ಹಿಮಾಚಲದಷ್ಟೇ ಅಚಲ. ನಿಮ್ಮ ಶೂರತನಕ್ಕೆ ಬೆಲೆ ಕೊಡುತ್ತಾನೆ. ಕ್ಯಾಪ್ಟನ್, ಇವರನ್ನು ಬೈಲ್ ಹೊಂಗಲದ ಸೆರೆಮನೆಗೆ ಕೊಂಡು ಹೋಗಿ. ಚಾಪ್ಲಿನ್, ನನ್ನ ದೇಹ ಬಂಧನಕ್ಕೊಳಗಾಗಬಹುದು, ಆದರೆ ಆತ್ಮವಲ್ಲ. ನಿಮ್ಮನ್ನು ಆತ್ಮಶಕ್ತಿಯಿಂದ ಹೊರಹಾಕುವ ಶೂರ ಉದಯಿಸಿ ಬರುತ್ತಾನೆ. ಬಂದೇ ಬರುತ್ತಾನೆ. ನೆನಪಿರಲಿ. ನಡೆಯಿರಿ. ದೈವವೇ, ನಿನ್ನ ರುದ್ರ ನಾಟಕಕ್ಕೆ ಇನ್ನೂ ಮಂಗಳ ಹಾಡಿಲ್ಲವೇ? ಎಂದಿಗೆ ಆ ನಿನ್ನ ಚರಮಗೀತೆ? ನನ್ನ ಹರಣ ನಿನ್ನ ಚರಣ ಸೇರಿದಂತೆ ಇಂಗ್ಲೇಶರ ಪಾಶವಿ ಅಗ್ನಿಕುಂಡದ ಧೂಮ ಗಗನ ಮುಟ್ಟುತ್ತಿದ್ದರೂ ಕಲ್ಲಾಗಿ ಕುಳಿತಿರುವೆಯಲ್ಲ. ನಿನಗೂ ರಕ್ತದ ಹಾವೆ. ಕನ್ನಾಡಿನ ಅರಸರ ನೆತ್ತರ ನೆಕ್ಕಿದೆ.
ನಿನ್ನ ಕೆನ್ನಾಲಿಗೆಯ ಚಾಚಿ ಹರಿಯುವ ರಕ್ತ ನದಿಯನ್ನು ಹೀರಿದೆ. ಇಷ್ಟಾದರೂ ನಿನ್ನ ತೃಷೆ ಅಡಗದೆ ನನ್ನನ್ನೇಕೆ ಇನ್ನು ಜೀವದಿಂದಿರಿಸಿರುವೆ? ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಹರ ಕೈ ಬಿಟ್ಟರೂ ಗುರು ಕೈ ಬಿಡನು ತಾಯಿ. ಯವ್ವ ನಿಧಾನ್ಲೆ ಮಾತಾಡ್ರಿ. ನಾ ರಾಯಣ್ಣ, ಈ ವೇಷದಾಗೆ ಮೋಸ ಮಾಡಿ ಬಂದೀವ್ನಿ. ರಾಯಣ್ಣ, ರಾಯಣ್ಣ, ನನ್ನದೊಂದು ಕೊನೆ ಆಸೆ ನಡೆಸಿಕೊಡುವೆಯ ಮಗನೇ? ಹೇಳ್ರವ್ವ. ನನಗೆ ನನಗೆ ಒಂದು ತೊಟ್ಟು ವಿಷ ಕೊಡುವೆಯ ರಾಯ? ನನಗೆ ಬದುಕು ಆಸೆ ಇಲ್ಲ ಮಗನೇ, ನನಗೆ ಬದುಕು ಆಸೆ ಇಲ್ಲಪ್ಪ. ಇದೇನ್ ಮಾತು ಅಂತ ಆಡಾಕತ್ತೀರ್ಯವ್ವ. ನಾ ವಿಷ ಕೊಡಕ್ ಬಂದಿಲ್ಲವ್ವ, ಸಿಹಿ ಸುದ್ದಿ ತಂದಿನಿ. ಎಲ್ಲರನ್ನು ಹುರುಪ್ ಮಾಡಿ ಯುದ್ಧಕ್ಕೆ ತಯಾರು ಮಾಡೀನಿ. ಅದಕ್ಕೆ ನಿನ್ನಪ್ಪಳೆ ಬೇಕವ್ವ, ನಿನ್ನಪ್ಪಳೆ ಬೇಕು. ಗೆದ್ದು ಬಾ ಮಗನೇ, ಗೆದ್ದು ಬಾ ಕಂದ. ಸಮಯ ದಾಟಿ ನಾನ್ ಬರ್ತೀನಿ. ಶಿವ ಶಿವ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ರಾಯಣ್ಣನನ್ನು ಸೆರೆ ಹಿಡಿದರು, ಎಳೆದೊಯ್ದರು. ರಾಯಣ್ಣನನ್ನು ಗಲ್ಲಿಗೇರಿಸಿದರು. ರಾಯಣ್ಣ! ಅಲ್ಲ ಅಲ್ಲ, ಅದು ಗಲ್ಲು ಕಂಬವಲ್ಲ. ನನ್ನ ರಾಯಣ್ಣನ ಧೀರತನಕ್ಕೆ ಮೃತ್ಯುಗಂಬ, ಮೃತ್ಯುಗಂಬ. ನನ್ನ ಇದ್ದೊಂದು ಆಶಾದೀಪ ನಂದಿ ಹೋಯಿತೆ. ಇನ್ನೇಕೆ ನಾನು ಬದುಕಿ ಉಳಿಯಲಿ? ಷಡ್ಗುಣ ಐಶ್ವರ್ಯ ಸಂಪನ್ನನಾಗಿ ಪ್ರಭುತ್ವ ವಹಿಸಿ ಯುಕ್ತವಾಣಿಯಿಂದ ಆಜ್ಞೆ ಮಾಡುತ್ತಿದ್ದ ನಾನು ವೈರಿಗಳಿಗೆ ಶಿರಬಾಗಲಾರೆ. ಸದ್ಗುಣಗಳ ಮಾಲಿಕೆ ಧರಿಸಿದ ನಿನ್ನುದರದಲ್ಲಿ ಸ್ವಾರ್ಥಿ ಕುಲಕಂಟಕರಿರುವುದನ್ನು ನಾನರಿತಿಲ್ಲ ತಾಯೇ, ನಾನರಿತಿಲ್ಲ. ಓ ನನ್ನ ಕನ್ನಡದ ಬಾಂಧವರೇ, ಸ್ವಾತಂತ್ರ್ಯ ದೇವಿಯ ದುರ್ದಶೆಯನ್ನು ಕಣ್ತೆರೆದು ನೋಡಿರಿ. ನವರತ್ನ ಖಚಿತ ಮುಕುಟದಂತೆ ಅರಮನೆಯ ಮೇಲೆ ಒಪ್ಪುತ್ತಿದ್ದ ವಿಜಯ ವೈಜಯಂತಿ ಎಂದು ಕಪ್ಪುಗಟ್ಟಿದೆ. ಸಮರಾಂಗಣದಲ್ಲಿ ವೀರ ಗರ್ಜನೆ ಮಾಡಿ ವೈರಿಗಳ ಎದೆ ಸೇಳುತ್ತಿದ್ದ ಶೂರರು, ಆನೆ, ಕುದುರೆ, ಪದಾತಿಗಳು ದುಮ್ಮಾನದಿಂದ ಶಿರಬಾಗಿ ನಿಂತಿರುವರು. ಛತ್ರ, ಚಾಮರ, ರಾಜ ಚಿಹ್ನೆಗಳಿಂದ ಅಲಂಕೃತವಾದ ರಾಜ ಸಿಂಹಾಸನದೆದುರು ವಿಜಯೋತ್ಸವ ಆಚರಿಸ ನಿಂತಿರುವ ಪ್ರಜಾ ಸಮುದಾಯ ಸ್ಮಶಾನ ಯಾತ್ರೆಗೆ ಕಾದಿರುವರು. ಬಂಧುಗಳೇ, ಬಂಧುಗಳೇ, ಅಳಿಸಿ ಹೋಗುತ್ತಿರುವ ನಿಮ್ಮ ಕನ್ನಡಮ್ಮನ ಕುಂಕುಮ ಉಜ್ವಲಿಸುವಂತೆ ಮಾಡಿ ಆ ಚಂದ್ರಾರ್ಕವಾಗಿ ಉಳಿಸಿ. ನನ್ನ ಕರ್ತವ್ಯ ಮುಗಿಯಿತು. ಕರ್ನಾಟಕ ಜನನಿ ಅಮ್ಮ, ಇದು ಈ ನಿನ್ನ ಮಗಳು ಚೆನ್ನಮ್ಮನ ಅಂತಿಮ ನಮಸ್ಕಾರ. ಅದೃಷ್ಟದ ಆಕಾಶದಲ್ಲಿ ಮೂಡಿದ ಕಿತ್ತೂರ ಧ್ರುವ ನಕ್ಷತ್ರ ಕಳಚಿ ಬಿತ್ತು. ಕಿತ್ತೂರಿಗೆ ಕತ್ತಲಾವರಿಸಿತು.